ನಮ್ಮಲ್ಲ ಲೆಡ್ಜರ್ಗಳ ಎಲ್ಲೂ ಇಲ್ಲ, ಯಾವ ಇದೂ ಇಲ್ಲ. ಕೆಲವು ಡಿಪೋಗಳಲ್ಲಿ 1 ವರ್ಷದಿಂದ ನಮ್ಮ ಇಲಾಖೆಯಲ್ಲಿ ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ. ಯಾವ ಲೋಪದೋಷಗಳು ಇಲ್ಲ. ಇನ್ನು ಹಿಂದೆ ಇತ್ತು, BJP ಸರ್ಕಾರದಲ್ಲಿ ಒಂದು ಬಸ್ಸು ತೊಗೊಂಡಿರಲಿಲ್ಲ ಅವರು. 4 ವರ್ಷ ಸುಮಾರು 14,000 ಜನ ರಿಟೈರ್ಡ್ ಆಗಿದ್ದರು. ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ. ಆಮೇಲೆ ಸಂಬಳ ಕೂಡ ಸರಿಯಾಗಿ ಕೊಡ್ತಿರಲಿಲ್ಲ. ನಮ್ಮ ಇಲಾಖೆಯವರಿಗೆ ಕೇಳಿಬೇಕಾರೆ ಒಂದು ಬಸ್ ನಿಲ್ಲಿಸ್ಬಿಟ್ಟು ಈಗ ನಾವೆಲ್ಲ ಕೊಡ್ತಾ ಇದ್ದೀವಿ. ಟೈರ್ಸ್ ಎಲ್ಲ ಆಗ್ತಾ ಇದ್ದಾರೆ, ಹೊಸ ಟೈರ್ಸ್ ಬರ್ತಾ ಇಲ್ಲ. ಈಗ ಒಂದು ನಿಮಿಷ, ಈಗ ಹೊಸ ಟೈರ್ಗೆ ರೀಬಿಲ್ಟ್ ಮಾಡಬೇಕು ಅಂತ ಅವಕಾಶ ಇದೆ, ಒಂದ್ಸಲಿ ಮಾಡ್ತಾರೆ. ಆಮೇಲೆ ಬಸ್ಸಸ್ಸು ಅಷ್ಟೇ, ನೀವು ರೀಫರ್ಬಿಶ್ಮೆಂಟ್ ಅಂತ ಮಾಡ್ತೀವಿ. ಈಗ ಅದಾದಮೇಲೆ ರೀಫರ್ಬಿಶ್ಮೆಂಟ್ ಆದಮೇಲೆ 2-3 ಲಕ್ಷ ಕಿಲೋಮೀಟ್ರ್ ಓಡ್ತಾರೆ. ಇನ್ನು ಹೊಸ ಬಸ್ಸುಗಳನ್ನ ಸರ್ಕಾರದ ದುಡ್ಡದು, ನಾವು ಪೋಲ್ ಮಾಡೋಕ್ಕಾಗತ್ತಾ? ಸರ್ಕಾರಿ ಬಸ್ನೂ ಪೋಲ್ ಮಾಡೋಕ್ಕಾಗಲ್ಲ. ಸರ್ಕಾರಿ ಯಾವುದೇ ವಸ್ತುಗಳನ್ನು ನಾವು ಪೋಲ್ ಮಾಡಬಾರ್ದು. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಬಳಸಬೇಕು. ಆ್ಯಪ್ ಬಂದುಬಿಟ್ರೆ ಪೇಪರ್ ಪ್ರಶ್ನೆನೇ ಬೇಕಾಗಿಲ್ಲ. ಈಗಾಗಲೇ ಎಲ್ಲ ಬಂದಿದೆ. ಈಗ BMTCಲಿ ಪ್ರಾರಂಭ ಆಗ್ತಾಯಿದೆ, ಆಗೋಯ್ದೆ. ಆಮೇಲೆ ವಾಯುವ್ಯ ಕರ್ನಾಟಕ ಪ್ರಾರಂಭ ಆಗೋಯಿತು. ಇಲ್ಲಿ ಕಲ್ಯಾಣ ಕರ್ನಾಟಕನೂ ತರ್ತೀವಿ, KSRTC ತರ್ತೀವಿ. ಈ ಸಮಸ್ಯೆಗಳಿಗೆಲ್ಲ ಶಾಶ್ವತವಾಗಿ ಪರಿಹಾರ ಇಲ್ಲ. ಅನರ್ಹ ಮೊನ್ನೆ ಮೀಟಿಂಗ್ ಇತ್ತು, ಅನರ್ಹರಿಗೆ BPL ಕಾರ್ಡು ಕೊಡೋದು ಬೇಡ ಅಂತ. ಅನರ್ಹರು ಮಾತ್ರ ಅಷ್ಟೇ. ಅರ್ಹರು ಇದ್ದರೆ ಇನ್ನೂ ಕೊಡಿ ಅಂತ ಹೇಳಿದ್ದಾರೆ. ಅನರ್ಹರು ಅಂದರೆ ಚೆನ್ನಾಗಿ ಅನುಕೂಲವಾಗಿರ್ತಾರೆ, ಕಾರಲ್ಲಿ ಓಡಾಡ್ತಾ ಇರ್ತಾರೆ, 2 ಅಂತಸ್ತು ಮಾಡಿ ಮನೆ ಕಟ್ಕೊಂಡಿರ್ತಾರೆ. ಗೈಡ್ಲೈನ್ಸ್ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸು. ಆ ಗೈಡ್ಲೈನ್ಸ್ ವ್ಯಾಪ್ತಿಗೆ ಬರಲಿಲ್ಲ ಅಂದರೆ ಅವ್ರಿಗೆ ಕೊಡಬಾರ್ದು. ಅವ್ರಿಗೆ ಕೊಟ್ಟರೆ ಏನಾಗುತ್ತೆ, ಇನ್ನೊಬ್ಬ ಡಿಸರ್ವಿಂಗ್ಗೆ ತಪ್ಪೋಗುತ್ತೆ.